ನೋಡಿ, ಶಾಸಕ ಚಂದ್ರು ಲಮಾಣಿ ಅವರ ಕಾರು ಚಾಲಕ ಆತ್ಮಹತ್ಯೆಗೆ ಕೇಸ್ ಸಂಬಂಧಪಟ್ಟಂತೆ ಇದೀಗ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ. ಮತ್ತೊಂದು ಕಡೆಗೆ ಚಂದ್ರು ಲಮಾಣಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಚಂದ್ರು ಲಮಾಣಿ ಅವರ ಅವ್ಯವಹಾರದ ಬಗ್ಗೆ ಸುನಿಲ್ಗೆ ಗೊತ್ತಿತ್ತು. ಆ ಹಿನ್ನೆಲೆ ಚಾಲಕ ಸುನಿಲ್ಗೆ ಶಾಸಕರು ನಿರಂತರವಾಗಿ ಬೆದರಿಕೆಯನ್ನು ಹಾಕಿದ್ರು. ಚಾಲಕನ ಆತ್ಮಹತ್ಯೆ ಕೇಸ್ಗೆ ಎಸ್ಐಟಿ ನೀಡಲು ಕೂಡ ಆಗ್ರಹ ಮಾಡಿದ್ರು. ಮೃತ ಸುನಿಲ್ ಸಹೋದರ ಪೋಷಕರಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಶಾಸಕ ಚಂದ್ರು ಲಮಾಣಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಪೋಷಕರು. ಮೃತಪಟ್ಟಂತಹ ಚಾಲಕ ಸುನಿಲ್ ಅವರ ಪೋಷಕರು, ಕಾರಣ ಶಾಸಕರ ಅವ್ಯವಹಾರದ ಬಗ್ಗೆ ಸುನಿಲ್ಗೆ ಗೊತ್ತಿತ್ತು. ಅದೇ ಒಂದು ಕಾರಣ ನಮ್ಮ ಮಗ ಸುನಿಲ್ ಸಾವಿಗೆ ಈಡಾಗಿದ್ದು. ಶಾಸಕರ ಕಾರು ಚಾಲಕನ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇವಾಗ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ. ನೋಡಿ, ಶಾಸಕ ಚಂದ್ರು ಲಮಾಣಿ ಅವರ ವಿರುದ್ಧ ಏನ್ ಆರೋಪ? ಅವ್ಯವಹಾರದ ಬಗ್ಗೆ ಸುನಿಲ್ಗೆ ಪಿನ್ ಟು ಪಿನ್ ಗೊತ್ತಿತ್ತು. ಹಾಗಾಗಿ ಇದೇ ಇದಕ್ಕೆ ಪ್ರಮುಖ ಮೂಲ ಕಾರಣ ಅಂತಿದೆ. ಈ ಬಗ್ಗೆ ಒಂದು ನಮ್ಮ ಪ್ರತಿನಿಧಿ ಚಿಟ್ಚಾಟ್ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಸಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರ ಕಾರು ಚಾಲಕ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಅವರ ಪೋಷಕರು ಇದು ಕೊಲೆ ಆತ್ಮಹತ್ಯೆ ಅಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲು ಆ ಕುಟುಂಬಸ್ಥರಿದ್ದಾರೆ ನಮ್ಮ ಜೊತೆಗೆ, ಅವರನ್ನ ಮಾತಾಡ್ಸೋಣ. ಸರ್, ಈಗ ಆತ್ಮಹತ್ಯೆ ಅಂತ ಹೇಳಿ ಹೇಳ್ತಾ ಇದ್ರು, ಇವಾಗ ಅದನ್ನ ಕೊಲೆ ಅಂತಿರೋ ಆತ್ಮಹತ್ಯೆ ಇರೋ, ಏನ್ ನಿಮ್ದು ಆರೋಪ ಅಂತ? ಸರ್, ಇದು ನೋಡಿದ್ರೆ ಸರ್, ಈಗ ಕೊಲೆನೇ ಆಗಿದೆ ಸರ್. ಇದ್ರ ಬಗ್ಗೆ ತನಿಖೆ ಆಗಲಿ ಸರ್. ಇದು SIT ರಚನೆನೂ ಆಗಲಿ ಸರ್. ಹಾಗೆ ನಮಗೆ ಫ್ಯಾಮಿಲಿಗೆ ರಕ್ಷಣೆನೂ ಬೇಕು, ಅದು ಕೇಳ್ಕೊಳ್ಳಿ ಸರ್. ಈಗ ರಿಪೋರ್ಟ್ ಏನಾಗಿದೆ ಸರ್, ಮೊನ್ನೆ PM ರಿಪೋರ್ಟ್ ಕೊಟ್ಟರು ಸರ್, ಅದು ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮಗೆ ಅನುಮಾನ ಇದೆ ಸರ್. ಇದು SIT ರಚನೆ ಆಗಲಿ, ಶ್ರೀ ಗೃಹ ಸಚಿವರಿಗಾಯ್ತು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಾಹೇಬರಿಗಾಯ್ತು, ಇದ್ರ ಬಗ್ಗೆ ತನಿಖೆ ಆಗಲಿ, ನಮ್ಮ ಫ್ಯಾಮಿಲಿ ಆಯ್ತು, ನನಗೆ ರಕ್ಷಣೆ ಆಗಲಿ ಅಂತಂದು, ಯಾರೇ ಸಾವಿಗೆ ಕಾರಣ ಅವರಿಗೆ ಶಿಕ್ಷೆ ಆಗಲಿ ಅಂತಂದು ನಾನು ಕೇಳ್ಕೊತೀನಿ ಸರ್. ಈಗ ಸಾವಿಗೆ ಕಾರಣ ಯಾರು, ಯಾಕೆ ಅವ್ರು ಕೊಲೆ ಮಾಡ್ತಾರೆ, ಯಾಕೆ ಅವ್ರ ಮೇಲೆ ಆರೋಪ ನಿಮ್ಮದಂತ? ಇಲ್ಲ ಸರ್, ನಮ್ಮ ಶಾಸಕರ ಅವ್ರದ್ದು ವ್ಯವಹಾರ ಎಲ್ಲ ನಮ್ಮ ತಮಗೆ ಗೊತ್ತಿತ್ತು ಸರ್. ಅದು ಎಲ್ಲ ಹೇಗಿಟ್ಟಾನೆ ಅಂತಂದ ಸರ್, ಅವನಿಗೆ ಕೊಲೆ ಮಾಡಿಸ್ಬಿಟ್ಟಿದೆ ಸರ್ ಆ ದಿವಸ. ಹಾಗೆ ಅವನಿಗೆ ಕಿರುಕುಳ ಕೊಡೋದು, ಕೆಲಸ ಬಿಡಿಸೋದು ಅಂತ ಹೇಳಿ ಅವನಿಗೆ ಮಾನಸಿಕವಾಗಿ ಮಾಡಿ ಸರ್. ಅವನಿಗೆ ಸ್ಯಾಲ್ರಿ ಕೊಡುದಿಲ್ಲ, ಹಂಗ್ ಮಾಡಿ ಮಾನಸಿಕ ಮಾಡಿ ಅವನಿಗೆ ಕೊಲೆ ಮಾಡಿಸಿರ ಅಂತ ನಮಗೆ ಇದಿದೆ ಸರ್, ಅನುಮಾನ ಇದೆ. ಇದು SIT ರಚನೆ ಆಗಲಿ ಅಂತಂದು ನಾನು ಕೇಳ್ಕೊಳ್ತೀನಿ ಸರ್. ಎಲ್ಲ ಮಾಧ್ಯಮದವ್ರಿಗೆ ಹೇಳ್ಕೊತೀನಿ, ಇದು ಸೂಕ್ತ ಇದೆ, ಯಾರು ಏನಾದಾರೆ ಅವರಿಗೆ ಶಿಕ್ಷೆ ಆಗೋ ಮಟ್ಟ ನೀವು ಇದು ತನಿಖೆ ಆಗಲಿ. ನೀವು ಡೆಡ್ ಬಾಡಿ ನೋಡಿದಾಗ ಯಾವ ರೀತಿ ಇತ್ತು? ಇದೆಲ್ಲ ಸರ್, ಅದು ಸುಸೈಡ್ ತರಾನೇ ಇದ್ದಿಲ್ಲ ಸರ್. ಅದು ಸುಸೈಡ್ ಮಾಡ್ಕೊಂಡ್ ಸರ್, ಸ್ವಲ್ಪ ನೆಲಗೆ ಸ್ವಲ್ಪ ಏನಾದ್ರು ಹೊರಗಿರ್ಬೇಕು, ಕಾಲು ಸ್ವಲ್ಪ ಹಿಂಗ್ ಮೇಲೆಗಡೆ ಇರಬೇಕು, ಎಲ್ಲ ಇದು ಅದೆಲ್ಲ ಸ್ವಲ್ಪ ಗೊತ್ತಿರೋ ಸರ್. ಇಲ್ಲ ವಿ ಶೇಪ್ ಇರಬೇಕು, ರೌಂಡ್, ಆ ಪ್ರಕಾರ ಅಲ್ಲಿ ಏನ್ ಇದ್ದಿಲ್ಲ ಸರ್. ಅಲ್ಲಿ ಈಗ 1.5 ವರ್ಷ ಆಯ್ತು ಘಟನೆ ಆಗಿ, ಇವಾಗ ಯಾಕೆ ಬರ್ತಾ ಇದ್ರಿ? ಅವಾಗ ಹೋರಾಟ ಮಾಡಬಹುದಾಗಿತ್ತು. ಇಲ್ಲ ಸರ್, ಅವತ್ತಿಂದ ನಾನು ಪೊಲೀಸರಿಗೆ ಆಯ್ತು ಏನಾಯ್ತು ಸರ್ ಅಂತ ಕೇಳ್ಕೊಂತ ತಿಂಗಳಿಗೆ 2 ಸತಿ ನಾನೇ ಭೇಟಿ ಕೊಡ್ತಾನೆ ಇದ್ದೆ ಸರ್. ಹಂಗಿದೆ, ಫೋನ್ ಅಲ್ಲಿ ಹೋಗಿದೆ, ಬೆಳಗಾವ್ ಹೋಗಿದೆ, ಹೈದರಾಬಾದ್ ಹೋಗಿದೆ, ಬೆಂಗಳೂರು ಹೋಗಿದೆ, ಏನಾದ್ರೂ ಫೋನ್ ಕೊಟ್ಟಿಲ್ಲ ಸರ್. ಇನ್ನು ಪೊಲಿಟ್ ಚಾನೆಲ್ ಫೋನ್ ಇದೆ ಸರ್. ಈಗ ಮೊನ್ನೆ ನಾವು 17ನೇ ತಾರೀಕು ನಾವ್ ಏನ್ ಮಾಡಿದ್ವಿ ಸರ್, ನಾವು ತಮಗೆ ನ್ಯಾಯ ಬೇಕಂದಾಗ ಅವಾಗ PM ರಿಪೋರ್ಟ್ ಕೊಟ್ರು ಸರ್. ಅದರಲ್ಲಿ ಈಗ ನಾರ್ಮಲ್ ಅಂತಂದ ಹೇಳ್ತೀವಿ ಸರ್. ಅದು 1 ವರ್ಷ 5 ತಿಂಗಳ ಮೇಲೆ PM ರಿಪೋರ್ಟ್ ಕೊಟ್ರು. ಈಗ ಮಾನಸಿಕವಾಗಿ ಅಲ್ಲಿ PSI ಸಾಹೇಬ್ರು ನಮಗೆ ಈ ಮಾಡ್ತಾರೆ ಸರ್. ಅವರು ನಮಗೆ ಕೊಲೆ ಬೆದರಿಕೆ ಹಾಕ್ತಿದ್ದಾರೆ. ನಾಗರಾಜ್ ಗಡದ ಅಂತ PSI ಅವರು ನಮಗೆ ಕೊಲೆ ಬೆದರಿಕೆನೂ ಹಾಕಿದ್ದಾರೆ ಸರ್. ಅವರು PM ರಿಪೋರ್ಟ್ ಕೇಳಿದ್ರೆ ನಿಂಗೆ ಸಾಯ ಬಿಡ್ತೀನೋ ಅಂತಂದ ಅವ್ರು PSI ಸಾಹೇಬ್ರು ಹೇಳ್ತಾರೆ. ಈ ಕಡೆ MLA ಅವರು ಕೇಳಿದ್ರೆ ನಮ್ಮ ತಂದೆ ತಾರ ಮುಂದೆ ನಿಮ್ ದೊಡ್ಡ ಮಗ ಸಾಯ ಬಿಡ್ತೀನಿ ಅಂತ ಅವರು ಅಲ್ಲಿಂದ ಹೇಳ್ತಾರೆ. ಧಮಕಿ ಹಾಕೋದು ಆಯ್ತು, ಕೊಲೆ ಬೆದರಿಕೆನ ಬಿದಿ ಅನಾನ ಹಾಕಂತ ಡೈರೆಕ್ಟ್ ಹೇಳಿದಾನೆ ಸರ್. ಮನೆಗೆ ಹೋದಾಗ ಕೊಲೆ ನಿನ್ನ ಮಗ ಹೇಳ್ತೀವೋ ಇಲ್ಲೋ, ಅವಂದ ನಾಯಿ ಇದು ಕೇಳಕ್ ಹೋಗಿದ್ವಿ. ನನ್ನ ಮಗಂದ ನಾಯ ಹೆಂಗ ಏನಂತೇಳಿ ಕೇಳಕ್ ಹೋಗಿದ್ದ ಬರೀ ಕೊಲೆ ಬೆದರಿಕೆ. ಈ ಹುಡುಗಗ ನಿನ್ ಹುಡುಗ ಹೇಳ್ತೀವೋ ಇಲ್ಲೋ ಇವಾಗ. ಅಲ್ಲ, ಈಗ ನಿಮ್ಮ ಇನ್ನೊಬ್ಬ ಮಗ ಡೆತ್ ಆಗಿದಾನಲ್ಲ, ಅವನ ಬಗ್ಗೆ ಏನ್ ನಿಮ್ದು ಆರೋಪ ಅಂತ? ಈ ಮಗ ಏನ ಯಾವತ್ಲಿಂದ ಜೀವ ಬೆದರಿಕೆ ಆಗಿನ, ಅವನು ಹಾದಿ ಹೆಣ ಹಾಕಾನಂತ ಹೇಳಿದ್ನಲ್ಲ, ಅಲ್ಲಿಂದ ನನಗ್ ಡೌಟ್ ಆಯ್ತು, ಇವನ ಮಾಡಿಸ್ಯಾನ ಅನ್ನೋದು. ಈ ಚಂದ್ರು ಲಮಾಣಿನ ಮಾಡಿಸಿದ್ದ. ಅವನ ಬಿಟ್ಟ ಯಾರು ಇಲ್ಲ. ಇವಾಗ ಜೈಲು ಶಿಕ್ಷೆ ಆಗ್ಲೇಬೇಕು. ನನ್ನ ಮಗಗ ಶಾಂತಿ ಸಿಗ್ಬೇಕಂದ್ರೆ ಅವ್ನ ಜೈಲ. ನಿಮ್ ಮಗನ ಯಾಕೆ ಕೊಲೆ ಮಾಡಿಸ್ಬೇಕು? ಅವ್ರ ಅಂತ ದ್ವೇಷ ಏನಿರ್ತೈತಿ? ಅವ್ನ್ ಏನ್ ಕರ್ಕೊಂಡು ಹೋದವನು, ಅವನ್ರಿ ಗಂಡ ಎಂತಿ ಕರ್ಕೊಂಡು ಹೋದವ್ರು. ದುಡ್ಡು ಮನಿ ಸಲುವಾಗಿ ನಾವು ಕೇಳಿರ್ಬೇಕ. ಅದನ್ನ ಕೇಳಿದ ಸಲುವಾಗಿ ಇವ್ ರಾತ್ರಿ ಅವ್ರ ಕಾರ್ಯಕರ್ತರ ಯಾರು ಇರಬಹುದು, ಅವರ ಹಳ್ಯಾನ ಹಿಮ್ಮಲ ಬಹಳ ಮಂದಿ ಅಡ್ಡಾಡ್ತಿರ್ತಾರ ಹುಡ್ರ, ಅವ್ರಿಗೆ ಹಚ್ಚಿ ಕೊಲೆ ಮಾಡ್ಸೋಣ ಅಂತ ನಾನು ಆರೋಪ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ,